त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅಮರ ಗುರುಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ಸತ್ಸಂಗ ಅಣ್ಣ. ನಮಸ್ಕಾರ ಪವಿತ್ರ, ಎಲ್ಲರಿಗೂ ಪ್ರೊಸೀಡ್. ನಮಸ್ಕಾರ ಅಣ್ಣ. ಅಣ್ಣ, ಹೋದ್ ವಾರ ನಮಸ್ಕಾರ. ಪ್ರಶ್ನೆಗಳು ಉಳ್ದಿತ್ತಣ್ಣ, ಅದನ್ನ ಇವಾಗ ಓದಿ ಕೇಳಿಮ್ಮ. ಒಬ್ರು ಒಂದು ಅಕ್ಕ ಅವ್ರು ಕಳ್ಸಿದ ಪ್ರಶ್ನೆ ಇದು. ಹಲೋ ಸರ್, ಇನ್ ದ ನೈಟ್ ಐ ಸಾ ಮೈ ಸೆಲ್ಫ್ ಈಟಿಂಗ್ ನಾನ್ ವೆಜ್ ಇನ್ ದ ಡ್ರೀಮ್ ವಿತ್ ಮೈ ನೀ. I am born non-vegetarian, but after joining group, I have left non-veg. But I got this dream. And today noon in dream, again, I was in some temple where I saw lot of steps and water running between the steps. And I had brought pulao to temple and I was eating, which was very good in taste. But someone, maybe my friend or someone I know, came to me and asked, whenever I took the rice in the hand to give her, I was getting lot of hairs. Then finally, I asked her to take by herself. Please tell me what is this means. First, that dream she had about eating non-veg, it is a negative aspect which has come. Ask her not to think that she is a vegetarian or a non-vegetarian. That Baba should come out of her, because she has got a little desire somewhere that about eating the non-veg. That is why the dream has come to her. Okay. Okay, Anna. Second thing is that hair in the rice coming, it shows the relation between her and her friend. Okay. Okay, ಅಣ್ಣ. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಇವಾಗ ಮಂತ್ಲಿ ಇರೋವಾಗ ಮನೋತಿಗೆ ಬರ್ಬೋದಾ ಅಂತ ಒಬ್ರು ಕೇಳಿ. ಇಲ್ಲ, ಬರ್ಬೋದಮ್ಮ.
4th ಡೇ ತನಕ ಬರಬಾರ್ದು, 5th ಡೇ ದೇ ಕ್ಯಾನ್ ಕಮ್. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಹ್ಮ್. ಆಮೇಲೆ ಇನ್ನೊಂದು ಪ್ರಶ್ನೆ, ಹೋದ್ ವಾರ ಸ್ವಲ್ಪ ಟೈಮ್ ಕಡಿಮೆ ಇತ್ತು ಅಣ್ಣ. ದೇವರಿಗೆ ನೈವೇದ್ಯ ಮಾಡುವಾಗ ಹಸಿ ಹಾಲು ನೈವೇದ್ಯ, ಅವರು ಒಂದು ವರ್ಡ್ ಬರ್ದಿದ್ದಾರೆ, ದೇವರಿಗೆ ಹಸಿ ಹಾಲು ತೋರಿಸ್ಬೇಕಾ ಅಥವಾ ಕಾಯಿಸಿರುವಂತ ಹಾಲನ್ನ ತೋರಿಸ್ಬೇಕಾ ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ, ಇವರು ಹಸಿ ಹಾಲು ಯೂಸ್ ಮಾಡ್ತಾರಮ್ಮ ಇವ್ರ ಮನೆಯಲ್ಲಿ. ಫಸ್ಟ್ ಅದನ್ನ ಇವ್ರು ಥಿಂಕ್ ಮಾಡಬೇಕು. ದೇವರು ಇಸ್ ಎ ಪಾರ್ಟ್ ಆಫ್ ದರ್ ಫ್ಯಾಮಿಲಿ, ಹಿ ಈಸ್ ಆಲ್ಸೋ ಒನ್ ಪರ್ಸನ್ ಇನ್ ದ ಫ್ಯಾಮಿಲಿ ಅಂತ ಆ ಭಾವನೆ ಇರಬೇಕು. ಆವಾಗ ಈ ಯೋಚನೆ ಬರಲ್ಲ ಅವ್ರಿಗೆ, ಅಲ್ವಾ? ಓಕೆ ಅಣ್ಣ, ಅಂದ್ರೆ ನೀವು ಇವಾಗ ತಗೋ, ಡೂ ಯು ಟೇಕ್ ರಾ ಮಿಲ್ಕ್? ನೋ ಅಣ್ಣ, ನಾಟ್ ನಾರ್ಮಲ್ ಟೈಮ್. then why ask this question? ಓಕೆ, ಅಂದ್ರೆ ಅಣ್ಣ ಇವಾಗ ನಾವು ಎಷ್ಟು ಕುಡಿಯುವಾಗ The answer is there in the question itself. ಓಕೆ ಅಣ್ಣ. ಹ್ಮ್. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಮತ್ತೆ ಇನ್ನೊಂದು ಪ್ರಶ್ನೆ ಉಳ್ದಿತ್ತು, ಅದು ಕೂಡ ಒಂದು ದೊಡ್ಡ, ಹಾ ಹೇಳಿ ಪವಿತ್ರ. ಒಂದ್ ನಿಮಿಷ ಅಣ್ಣ, ಇನ್ನೊಂದು ಲಾಸ್ಟ್ ಒಂದು ಅವ್ರ ಡ್ರೀಮ್ ಬಗ್ಗೆನೆ ಇನ್ನೊಬ್ರು ಕೇಳಿದ್ರು. ಸತೀಶ್ ಸರ್, ನಮ್ಗೆ ದಯವಿಟ್ಟು ನನ್ನ ವಿಚಿತ್ರ ಡ್ರೀಮ್ಗೆ ಸೊಲ್ಯೂಷನ್ ನೀಡಿ ಅಂತ ಕೇಳಿದ್ದಾರೆ. ಅವರು ಹಿ ಹಸ್ ಎಕ್ಸ್ಪ್ಲೈನ್ಡ್ ಇಟ್. ಸರ್, ನನಗೆ ಇವತ್ತಿನವರೆಗೂ ಬಂದಿರೋ ಡ್ರೀಮ್ ಅಲ್ಲಿ ನಾನು ಹಾರ್ಡ್ಲಿ 4-5 ಸಲ ಕನಸಿನಲ್ಲಿ ನಡೆದಾಡಿದ್ದೀನಿ. ಆ ತರ ಒಂದು ವಾಕ್ ಮಾಡೋಕೆ ಆಗಿದ್ದು, 2-3 ಸ್ಟೆಪ್ಸ್ ನೆಕ್ಸ್ಟ್ ಮೂಮೆಂಟ್ಗೆ ನಾನು ಒಂದೇ ಒಂದು ಸ್ಟೆಪ್ ಎದ್ದೇಳೋದಿಕ್ಕೆ ಆಗೋದಿಲ್ಲ, ಅಲ್ಲೇ ಬಿದ್ದಿರೋ ಹಾಗೆ ಆಗತ್ತೆ. ದ ಮೊಮೆಂಟ್ ಐ ವಿಲ್ ಫ್ಲೈ ಇನ್ ದ ಏರ್ ಅಂಡ್ ರೀಚ್ ದ ಡೆಸ್ಟಿನೇಷನ್, ಇದು ಭ್ರಮೇನಾ ಅಥವಾ ನಿಜವಾಗ್ಲೂ ನಾನು ಈ ತರ ಒಂದು ಫ್ಲೈ ಆಗ್ತಾ ಇದ್ದೀನಾ ಅಂತ ಅವರು ಕೇಳ್ತಾ ಇದ್ದಾರೆ. No, it is an experience by astrally. So the astral body is slowly trying to leave the body, physical body. So it first crawls, then it stands and walks in one leg, then in 2 legs, then it flies away in the space. Okay. This is a method like a baby who is born, no? It crawls first, then it stands, ತತ್ಕ ಬುಕ್ಕ ಅಂತ ನಡೀತದೆ, ಆಮೇಲೆ 2 ಕಾಲು ನಡೀತದೆ, ಆಮೇಲೆ ಹಂಗೆ ಇಟ್ ಪ್ರಾಕ್ಟೀಸಸ್. ಅದೇ ತರ ಆಸ್ಟ್ರಲ್ ವೆನ್ ಯು ವಾಂಟ್ ಟು ಟ್ರಾವೆಲ್, ಇಟ್ ಈಸ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್ ಲೈಕ್ ದಟ್. ಓಕೆ ಅಣ್ಣ, ಒಂದು ಪ್ರಶ್ನೆ ಈಗ ಬಂದಿದೆ. ಇವತ್ತು ಹಳೆ ಪ್ರಶ್ನೆಗಳೆಲ್ಲ ಮುಗೀತು. ಇವತ್ತಿನ ಪ್ರಶ್ನೆಯಲ್ಲಿ ವಿಚ್ ಕರ್ಮ ಇಸ್ ದ ರೀಸನ್ ಫಾರ್ ಮೈ ಫಸ್ಟ್ ಬರ್ತ್ ಅಂತ ಕೇಳಿದ್ದಾರೆ. The reason is your own desire. You were in Parabrahma Loka enjoying the same experience as Parabrahma. In spite of that, you wanted to come and have it personally. And in spite of Parabrahma telling not to come, you insisted. That is why you came on your own and you got here and you desired more experience and you are caught in this birth and death cycle. ಇದು ನಮ್ಮ ಡಿಸೆಂಟ್ ಆಫ್ ಆತ್ಮ ಇದೆಯಲ್ಲ, ಆ ಎಪಿಸೋಡ್ ನೋಡಿ ಅಂತ ಹೇಳಿ ಅವ್ರಿಗೆ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸರ್, ಐ ಸಿ ಕ್ರೋಕೋಡೈಲ್ ಅಂದ್ರೆ ಮೊಸಳೆ ಇನ್ ದ ಡ್ರೀಮ್ ಫ್ರಮ್ 2 days, 2 ದಿನದಿಂದ ಮೊಸಳೆ ನನ್ನ ಕನ್ಸಿನಲ್ಲಿ ಬರ್ತಾ ಇದೆ. ಇದ್ರ ಸಿಗ್ನಿಫಿಕೆನ್ಸ್ ಅಂದ್ರೆ ಇದರ ಮಹತ್ವ ಏನು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಒಂದು ಸರ್, ನನ್ನ ಕನ್ಸಿನಲ್ಲಿ ಅದು ನನ್ಗೆ ಅಟ್ಯಾಕ್ ಮಾಡ್ತಾ ಇಲ್ಲ. ಸೊ ಯಾವಾಗ ನಂಗೆ ಈ ಡ್ರೀಮ್ ಬಂದಾಗ ಅಟ್ಯಾಕ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. Pavitra, crocodile is a vahana of a divinity. I think so. It is of some one of the Ashtadikpalakas. ಓಕೆ ಅಣ್ಣ. ಶಿವಲೀಲಾ ಅಕ್ಕ ಮಾತಾಡಿ ಅಕ್ಕ. ಅಣ್ಣ ನಮಸ್ಕಾರ. ನಮಸ್ಕಾರ ಶಿವಲೀಲಾ. ಪೂರ್ಣಿಮಾ ಎಲ್ಲರಿಗೂ ಶುಭಾಶಯ. ನಿಮ್ಮಿಂದ ನಮ್ಗೆ ಇದು ಸಿಗ್ಲಿ, ಮಾರ್ಗದರ್ಶನ ಅಂತ ಹೇಳ್ಕೊಳ್ತಾ ಇದ್ದೀನಿ. ಮತ್ತೇನಂದ್ರೆ, ನಾಳೆ ನಾವು ಒಂದು ಫೋಟೋ ಅದು ಅಮರ ಗುರುಗಳದ್ದು ಇಟ್ಟು ಪೂಜೆ ಮಾಡೋದು, ಆಮೇಲೆ ಅದ್ರ ಜೊತೆಗೆ ಏನಾದ್ರು ಜಪ ಆತರ ಏನಾದ್ರು ಮಾಡ್ಕೋಬೇಕಾ, ಅದು ಸ್ವಲ್ಪ ಹೇಳಿ. ಅಮ್ಮ, ನಿಮ್ಮ ಹೃದಯವನ್ನು ಅವ್ರಿಗೆ ಜಾಗ ಕೊಡಿ, ಅಲ್ಲಿ ಅವ್ರನ್ನ ಸ್ಥಾಪಿತ ಮಾಡ್ಕೊಂಡು ಅಲ್ಲಿ ಆರಾಧನೆ ಮಾಡಿ, ಬೇರೆ ಎಲ್ಲಿ ಬೇಡ. ಅರ್ಥ ಆಯ್ತಾ? ನಮಸ್ಕಾರ. ಥ್ಯಾಂಕ್ ಯು ಅಕ್ಕ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ನಮಸ್ತೆ ಗುರುಜಿ. ಸಾರಿ ಅಣ್ಣ, ಗುರುಜಿ ಅಂತ ಹೇಳ್ಬಾರ್ದು. ಗುರುಜಿ, ಆಸ್ ಮೆನ್ಷನ್ ಬಿಲೋ, ಐ ಗಾಟ್ ದೀಸ್ 2 ಥಿಂಗ್ಸ್ ಮೈ ಡ್ರೀಮ್ಸ್ ಅಂಡ್ ಐ ವಾಂಟ್ ಟು ನೋ ರೀಸನ್ ಅಂಡ್ ದ ಸಿಗ್ನಿಫಿಕೆನ್ಸ್. ಒಂದು, ಗಾಟ್ ಬಿಟನ್ ಬೈ ಹನಿ ಬೀಸ್ ಅಂದ್ರೆ ಜೇನ್ ಹುಳುಗಳು ಕಚ್ಚಿದಂತೆ ಒಂದು ಡ್ರೀಮ್ ಅಲ್ಲಿ ಬಂದಿದೆ. ಎರಡನೇದು, ಟರ್ಮೈಟ್ಸ್ ಸ್ಲೋಯಿಂಗ್ ಮೂಲಿ ಅಪ್ವರ್ಡ್ಸ್, ಅದು ಗೆದ್ದಲು ಹುಳ ಬರುತ್ತಲ್ಲ, ಅದು
ಮೇಲೆ ಹರ್ಕೊಂಡು ಹೋಗ್ತಾ ಇರೋ ತರ ಒಂದು, ಮೂರನೇದು ಎರಡು ದೊಡ್ಡ ಗರುಡಗಳು ಹಾರಾಡ್ತಾ ಇರೋ ತರ, ಮತ್ತೆ ಅದೆರಡು ಗೆಟಿಂಗ್ ಟುಗೆದರ್ ಅಂಡ್ ಫಾರ್ಮ್ಸ್ ಅ ಲೈಟ್ ಇನ್ ದ ಸ್ಕೈ ಅಂಡ್ ಡಿಸಪಿಯರ್ಡ್. ಈ ಮೂರು ಕನ್ಸಿನ ಅರ್ಥ ಏನು ಅಂತ ಒಂದು ಅಣ್ಣ ಕೇಳಿದ್ದಾರೆ. ಫಸ್ಟ್ ಕನಸು ಏನು ಪವಿತ್ರ? ಇದು ಜೇನ್ ಹುಳಗಳು ಕಚ್ಚುವಂತದ್ದು, ಗಾಟ್ ಬಿಟನ್ ಬೈ Okay. ಹನಿ ಬೀಸ್. That is your karma. Because of that, he is getting bitten by the karma. Second one is the Karma. termite going up is it is a Saptarishi Marga known as the Pipilaka Marga, where the ant keeps on climbing and falls down, keeps on climbing. So he is accepting Guru Amara and he is following the path of divinity. The third one is he has seen Garuda, who is the Vahana of Mahavishnu. He is actually Veda Swarupa. So both the Garudas come and join and becomes light. So he has seen Mahavishnu in the form of light. Okay. And tell him not to address me as Guruji. I am not a Guruji. For everyone, Guru is Amara. I am just a teacher or a guide. Let them rectify this. No, don't do any mistakes like this year afterwards. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಅಣ್ಣ ನಮಸ್ತೆ, ನಾವು ಪರಬ್ರಹ್ಮ ಲೋಕದಲ್ಲಿ ಇರುವಾಗ ಯಾವ ಫಾರ್ಮ್ ಅಲ್ಲಿ ಇದ್ದೆವು ಅಂತ ಕೇಳಿದ್ದಾರೆ. We were in the Jyoti form of light. ಓಕೆ, ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ಐ ಡೋಂಟ್ ವಾಂಟ್ ಟು ಕಮ್ ಟು ದಿಸ್ ಅರ್ತ್ ಅಗೇನ್. ಅಂದ್ರೆ ನಾನು ಮತ್ತೆ ಈ ಭೂಮಿಗೆ ಬರಬಾರ್ದು, ನನಗೆ ಯಾವುದೇ ತರ ಡಿಸೈರ್ ಇಲ್ಲ, ನಾನ್ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. What you have to do is first qualify yourself as a disciple of Guru Amara. Accept him as your Guru unconditionally, with unconditional faith and belief. Then follow whatever the knowledge he has given and the rishis. Then you will not come back to this earth, you will go back to Parabrahma Loka. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ವಿಷಯ ಬಂದಿದೆ. ಸರ್, ನನ್ನ ನೇಮ್ ಸಮೃದ್ಧ್. 11-year-old ಸೂರ್ಯಗೆ ಕೈ ಮುಗಿಬೇಕಾದ್ರೆ ಅಮರ ಗುರುಗಳು ಜಸ್ಟ್ ಬಂದು ಬ್ಲೆಸ್ ಮಾಡಿ ಹಂಗೆ ಪಾಸ್ ಆದ್ರು ವಿತ್ ಇನ್ ಅ ಸೆಕೆಂಡ್. ಅದರ ಇಂಡಿಕೇಶನ್ ಏನು ಅಂತ ಕೇಳಿದ್ದಾರೆ. He has blessed you and he wants to connect to you. So ask him to have the faith in Guru Amara and continue the connection. ಧನ್ಯವಾದಗಳು ಅಣ್ಣ. ಇವಾಗ ಗ್ಯಾಲರಿ ಮೋಡ್ ಅಲ್ಲಿ ಇದೀವಿ. ಯಾರಾದ್ರೂ ಪ್ರಶ್ನೆ ಕೇಳೋವಂತವ್ರಿದ್ರೆ ವಿಡಿಯೋ ಆನ್ ಮಾಡಿ ಕೈ ಎತ್ತಿ, ಇಲ್ಲದಿದ್ರೆ ರೇಸ್ ಹ್ಯಾಂಡ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಯೂಸ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಾದ್ರೂ ಪ್ರಶ್ನೆ ಕೇಳೋವಂತವ್ರಿದ್ರೆ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ. Pavitra? ಅಣ್ಣ, ಇನ್ನು ಯಾವ್ದು ಪ್ರಶ್ನೆ ಬಂದಿಲ್ಲ ಅಣ್ಣ. Sarima, ನಾಳೆ ಗುರು ಪೌರ್ಣಮಿ. ನಾಳೆ it is Guru Purnami. Ask everyone to dedicate themselves most of the day in spiritual activities like doing dhyana or reciting of Vishnu Sahasranama or reciting of Lalita Sahasranama or praying to any deity. Let them cultivate themselves tomorrow in more of spiritual activity, less of material activity, as the entire earth will be in line with Parabrahma Loka. ಧನ್ಯವಾದಗಳು ಅಣ್ಣ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ದೇಹ ದಾನ ಮಾಡ್ತಾರಲ್ವಾ ಅಣ್ಣ ತೀರ್ಕೊಂಡಾದ್ಮೇಲೆ, ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಒಂಚೂರು ಡೀಟೇಲ್ ಅಲ್ಲಿ ಬರ್ದಿದ್ದಾರೆ. ಎಲ್ಡರ್ ಆರ್ ಪೇರೆಂಟ್ಸ್ ರೈಟ್ ವಿಲ್ ಆಫ್ ದೇರ್ ಬಾಡಿ ಡೊನೇಷನ್ ವಿಚ್ ಈಸ್ ದೇರ್ ಓನ್ ಡಿಸಿಷನ್, ಬಟ್ ಹೌ ಇಟ್ ಅಫೆಕ್ಟ್ಸ್ ದೇರ್ ಚಿಲ್ಡ್ರನ್ ಆರ್ ನೆಕ್ಸ್ಟ್ ಜನರೇಷನ್. 3 ಭಾಗ ಇದೆ ಅಣ್ಣ. ಒಂದು ಟೆಲ್ ಅಸ್ ಅಬೌಟ್ ಬಾಡಿ ಡೊನೇಷನ್, ಎರಡನೇದು ವಿಲ್ ಬರೀತಾರಲ್ಲ. Wait. The body donation is as per the each family has got a dynastic performing how they have to do after the death. So they will follow that. Some do the burning, some do the burial. So it accordingly goes in the Sanatana Dharma. It is said like that. It will go like that. Second one.
ಅಣ್ಣ ಇದು ದಿಸ್ ಕ್ವಶನ್ ಇಸ್ ಪ್ಯೂರ್ಲಿ ಅಬೌಟ್ ಬಾಡಿ ಡೊನೇಷನ್. ಅಂದ್ರೆ ನಮ್ ದೇಹ ಅಂಗಾಂಗಗಳನ್ನ ಕಣ್ಣು ಆ ತರದೆಲ್ಲ ದಾನ ಮಾಡಕ್ಕೆ ವಿಲ್ ಬರೀತಾರಲ್ಲ. ನೋಡಮ್ಮ, ಬಿಲ್ ಬರೆಯೋದು ಇಟ್ ಇಸ್ ಓಕೆ, ಬಟ್ ನೌ ಡೇಸ್ it is not correct to do the donation of any parts of the body because it is misused. It has become commercialized. Artha aita? ಹಾ ಅಣ್ಣ. The idea of dana to someone doesn't prevail here. Once it goes to the hospital, they misuse it. Okay. If you know the end person who really gets that part, then it is good doing that kind of dana of body parts. Otherwise, it is not conducive. ಓಕೆ ಅಣ್ಣ, ಇದರಿಂದ ಅವ್ರ ಮಕ್ಕಳಿಗೆ ಅಥವಾ ನೆಕ್ಸ್ಟ್ ಜನರೇಷನ್ಗೆ ಏನಾದ್ರು ತೊಂದರೆ ಆಗತ್ತಾ ಅಂತ ಕೇಳಿದ್ದಾರೆ. ಇಲ್ಲ, ಏನು ಆಗಲ್ಲ. ಅವ್ರಿಗೆ ಮಾತ್ರ ಆಗ್ತದೆ. ಯಾರು ಡೊನೇಟ್ ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ಎಫೆಕ್ಟ್ ಆಗ್ತದೆ. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸತೀಶ್ ಅಣ್ಣ, ನಿಮ್ಮ ಮತ್ತೆ ಗುರು ಅಮರ ಅವರು ಯಾವ್ದಾದ್ರು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಒಂದ್ಸತಿ ಮನೋವತಿಕೆ, ನಾನು ನಮ್ಮ ವೈಫ್ ಎವ್ರಿ ಸಂಡೇ ವಿ ಯೂಸ್ ಟು ಗೋ ಇನ್ ದ ಕಾರ್ ಮಾ. ಸೊ ಒನ್ ಸಂಡೇ ಆಸ್ ವಿ ಆರ್ ಡ್ರೈವಿಂಗ್, suddenly a person in the scooter he came and he said, sir, smoke is coming from the engine in front and the. So I did not see, so I still moved on. Then 2-3 people came and they parked their vehicle in front of my car and they said smoke is coming anta. Immediately some people got down from their vehicles and they pulled me and my wife outside. Suddenly the entire engine got fire. Okay. And at that time, it was very horrible moment. Then I prayed to Amara. Then immediately, within 5 minutes, I thought we could have a water source here. Then we saw a tanker coming. He was very much obligable. He doused the fire. And we parked the car in a place. And opposite, there was a gated community. So 2 boys came, brothers came and said, sir, where do we want to go? I said, we want to go to Manavati Ashram. They said, we'll drop you in the car. You leave the car and go. You can come and take next day. So they brought me and my wife to the car, to Manavati, and they left. Then I sat and I prayed to Amara. Then afterwards, exactly 7 days afterwards, what happened, Amara, usually 3:30 to 4:30, I do the meditation and I sleep. After I meditated, when I was sleeping, Amara came, stood before me. He took my right hand in his left hand. Come, Satish, I'll show you something. So he took me to the place, to the accident of the car where it was burning took place. And he said, see, in that I saw myself and my wife sitting there and the car is burning and we both are burning ourselves completely. He said, this is what should have happened. But you have come out of it by the grace of the rishis. ಧನ್ಯವಾದಗಳು ಅಣ್ಣ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ಅವರು ಹೆಸರು ಮೆನ್ಷನ್ ಮಾಡಿಲ್ಲ, ಅವ್ರದ್ದು ಮೊಬೈಲ್ ಡಿವೈಸ್ ನೇಮ್ ಮಾತ್ರ ಬಂದಿದೆ ಅಣ್ಣ. ಅವರು ಅಣ್ಣ, ಆಫ್ಟರ್ ಕಾಂಟ್ಯಾಕ್ಟಿಂಗ್ ಯು ಸಿನ್ಸ್ ಲಾಸ್ಟ್ 10 days, ಐ ಆಮ್ ಫೀಲಿಂಗ್ ಸಮ್ ಪ್ಯೂರ್ ಸೋಲ್ ಎಂಟರಿಂಗ್ ಇನ್ ಟು ಮೈ ಬಾಡಿ, ಇನ್ಸಿಸ್ಟಿಂಗ್ ಮೀ ಟು ಡೂ ಮೆಡಿಟೇಷನ್. ವಾಟ್ ಇಸ್ ದಿಸ್ ಅಂತ ಕೇಳಿದ್ದಾರೆ. It is not soul, it is a positive energy produced by Guru Amara into him, advocating him to follow the path of spirituality. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಓದ್ ಸತ್ಸಂಗದಲ್ಲಿ ನೀವು ರಮಣ ಮಹರ್ಷಿಗಳು ಪೀರಿಯಡ್ ವಿಷಯವಾಗಿ ಮಾತಾಡಿರೋದನ್ನ ಸ್ವಲ್ಪ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ನಾನು ಅಕ್ಕ ಅವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ, ಬಿಕಾಸ್ ದಟ್ ಇಸ್ ಜನರಲ್ ಟಾಪಿಕ್. ಸೊ ಅದು ನೀವು ಪರ್ಸನಲ್ ಆಗಿ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದೀನಿ. Let her call me, I'll talk to her. ಆಯ್ತಣ್ಣ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಈಗ ಬಂದಿದೆ. ನಮಸ್ಕಾರ ಸತೀಶ್ ಅಣ್ಣ, ಒಂದು ಅನುಭವ ಹಂಚಿಕೊಳ್ಬೇಕು. ಮೊನ್ನೆ ಆಷಾಢ ಏಕಾದಶಿ ದಿನ ನಮ್ಮ ಕಡೆ ಸಾಬುದಾನೆ ತಿಂತೀವಿ, ಬಟ್ ಬೆಳಗ್ಗೆ ಆಗಿರ್ಲಿಲ್ಲ ನಾನ್ ಮಾಡೋದಕ್ಕೆ. ಮನಸ್ಸಿನಲ್ಲಿ ಅನ್ಕೊಂಡೆ ಈಗ ಹೊರಗಡೆ ಎಲ್ಲಾದ್ರೂ ಪ್ರಸಾದ ಕೊಡ್ತಾರೆ ಅಂತ. ಹಾಗೆ ಅನ್ಕೊಂಡು ಒಂದು ಶಾಪ್ಗೆ, ಅಲ್ಲಿ ಅವರು ಪ್ರಸಾದ ಕೊಟ್ರು. ಶಾಪ್ಗೆ ಹೋದಾಗ ನನ್ಗೆ ಹೇಗೆ ಅನಿಸ್ತು ಅಂದ್ರೆ, ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ಹಾಗೆ ನೆರವೇರಿತು ಅಂತ.
ಎಷ್ಟು ಕರುಣಾಮಯಿ ದೇವರು ಅಂತ ಅನ್ನಿಸ್ತು ಅಂತ ಅವ್ರ ಅನುಭವನ ಹಂಚ್ಕೊಂಡಿದ್ದಾರೆ ಅಣ್ಣ. ಅಮ್ಮ, ದಟ್ ಈಸ್ ಡಿವಿನಿಟಿ. ನೀವು ಮನ್ಸಾರ ನೀವೇನು ಕೇಳ್ಕೊಳ್ತೀವೋ ಆ ಭಗವಂತನು ಶ್ರೀಕೃಷ್ಣ ಚರಣಕ್ಕೆ ಅವನು ಕೂಡಲೇ ಅವನು ಅದನ್ನ ಪೂರೈಸ್ತಾನೆ. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಸರ್, ನಮಸ್ತೆ. ನೀವು ಎಷ್ಟೊಂದ್ ಸಲ ಹೇಳಿದಿರ ನಾವು ಭೂಮಿಗೆ ಹೇಗೆ ಬಂದೆವೋ ಹಾಗೆ ವಾಪಸ್ ಹೋಗ್ಬೇಕಂತ ಹೇಳಿದ್ರಿ. ಆದ್ರೆ ಕೆಲವೊಂದು ಜನ ಟ್ಯಾಟೂ ಎಲ್ಲ ಹಾಕೊಳ್ತಾರೆ ಅಲ್ವಾ, ಅದು ಸರಿಯಾ ತಪ್ಪಾ ಅಂತ ಹೇಳಿದ್ದಾರೆ ಅಣ್ಣ. ಅದು ಸರಿ ಇಲ್ಲಮ್ಮ. ಅದು ದಿಸ್ ಇಸ್ ಕಮ್ ಫ್ರಮ್ ದ ವೆಸ್ಟರ್ನ್ ಕಲ್ಚರ್. ಆಲ್ವೇಸ್ ಹ್ಯಾವ್ ಬೀನ್ ರಿಪೀಟಿಂಗ್ ವಾಟ್ ಅಮರಾ ಸೆಡ್. ಡೋಂಟ್ ಅಡ್ಯಾಪ್ಟ್ ಟು ವೆಸ್ಟರ್ನ್ ಕಲ್ಚರ್, ಬಟ್ ಅಡ್ಯಾಪ್ಟ್ ಟು ವೆಸ್ಟರ್ನ್ ಟೆಕ್ನಾಲಜಿ. ಯೂಸ್ ದೆಮ್ ಫಾರ್ ಯುವರ್ ಸೆಲ್ಫ್. ಅರ್ಥ ಆಯ್ತಾ? ಓಕೆ ಅಣ್ಣ, ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಿಗೆ ಹೋಗ್ತೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಹಲೋ, ನಮಸ್ಕಾರ, ನಮಸ್ಕಾರ ಅಣ್ಣ. ಹೇಳಿ. ಬೋಲೋ ಅಭಿಷೇಕ್. ನಮಸ್ಕಾರ ಅಣ್ಣ. ಅಣ್ಣ, ಹ್ಮ್. for about few months I am not getting any dreams, but suddenly if I get a dream, it comes only about Nandi, Shivji and Bhairava. So what does this indicate? Because you are contemplating on them continuously, so one of them are given the darshan to you. Okay ಅಣ್ಣ, okay. ಹ್ಮ್. Thank you ಅಣ್ಣ. ಧನ್ಯವಾದಗಳು. ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, ಹನುಮಾನ ಚಾಲಿಸ ಪವರ್ಫುಲ್ಲಾ ಅಥವಾ ಬಜರಂಗ ಬಾಣ ಪವರ್ಫುಲ್ಲಾ ಅಂತ ಕೇಳಿದ್ದಾರೆ ಅಣ್ಣ. Ramanama is powerful of all in this Brahmanda. Not only in this earth, the entire Brahmanda, Tarak and Rama is the most powerful one. ಧನ್ಯವಾದಗಳಣ್ಣ. ಅಣ್ಣ, In Vishnu Sahasranama, Ishvara Vacha, what he tells, Rama Rameti, he tells, no, if you tell Rama once, twice, thrice, it is as good as telling 1,000 names of Vishnu Sahasranama. ಧನ್ಯವಾದಗಳಣ್ಣ. ಅಣ್ಣ, ಒಬ್ರು ಕೇಳಿದ್ದಾರೆ, ಸರ್, ಕ್ಯಾನ್ ವಿ ಟಾಕ್ ಟು ಅಮರ ಗುರುಜಿ ವೈಲ್ ಡೂಯಿಂಗ್ ಮೆಡಿಟೇಷನ್? It is a silly question. You have to experience him. You have to get the blessings and anugraha him. Talking is of in a higher level. It is when you reach samadhi, then only you can have that kind of connection. Otherwise, now you will have to get the blessings of his and guidance from him and follow whatever he has said, and slowly he will be helping you to arise in your spiritual sadhana. Then one day you can talk to him. He will appear astrally. He will give you an astral experience wherein you can talk, but not on the physical plane. ಧನ್ಯವಾದಗಳಣ್ಣ. ಅಣ್ಣ, ಒಬ್ರು ಅವ್ರ ಅನುಭವನ ಹೇಳ್ತಾ ಇದ್ದಾರೆ, ನಾನು ಹಾಗೆ ಓದಿ ಹೇಳ್ತೀನಿ. ನಮಸ್ತೆ ಸರ್, ಐ ಗೆಟ್ ಎಬಿಲಿಟಿ ಟು ಫ್ಲೈ ಇನ್ ಮೈ ಡ್ರೀಮ್ಸ್, ಲೈಕ್ ಮೈ ಬ್ರೀತ್ ಬಿಕಮ್ಸ್ nil and I get control over body and I start to fly and I enjoy it, Anna. This type of dream occurs many times and after waking up I'll also try to fly sometimes, but I couldn't, Anna. I also chant Hanuman Chalisa daily. Any connection ಅಂತ ಕೇಳಿದ್ದಾರೆ. No, it is the power of Hanuman Chalisa. The spiritual energy flows in you. It vibrates your body and it gives you the astral experience. So you are flying in the space. So when you come back, the same mode you will be entering your body. So the same feeling you will have in your physical body also. After some time, that kind of feeling will subside down. ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ, ಅದು ಆನ್ಸರ್ ಮಾಡೋಕಾದ್ರೆ ಮಾಡಿ. ನಮಸ್ತೆ ಅಣ್ಣ, ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬಗಳಾದ ಮೊಹರಂ ಬಗ್ಗೆ ತಿಳಿಸಿಕೊಡಿ, ಇದರ ಹಿನ್ನೆಲೆ ಏನು ಅಂತ ಕೇಳಿದ್ದಾರೆ. ಅಲ್ಲಮ್ಮ, ಇದ್ರ ಬಗ್ಗೆ ನಾವು ಪಬ್ಲಿಕ್ ಆಗಿ ಏನು ಹೇಳಕ್ ಬೇಕಾಗಿಲ್ಲ. ಎಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ.
ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಐ ಥಿಂಕ್ ಯಾರಿಗೂ ಪ್ರಶ್ನೆ ಏನಿಲ್ಲ ಅಂತ ಅನ್ಕೊಂತೀನಿ. ಇವತ್ತು ಚಾಟ್ ಅಲ್ಲಿ ಕೂಡ ಎಲ್ಲಾ ಪ್ರಶ್ನೆಗಳು ಮುಗ್ದಿದೆ. ಓಕೆ, ಶಂಕರಪ್ಪ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ, ಹೇಳಿ. ನಮಸ್ಕಾರ ಅಣ್ಣ, ನಾನು ಪ್ರವಾಸದಲ್ಲಿ ಇದ್ದೆ. ಹಾ, ಹಾಗೆ ಸ್ವಲ್ಪ ಇದನ್ನ ನಿಮ್ಗೆ ನಮಸ್ಕಾರ ಮಾಡ್ಲಿಕ್ಕೆ ಒಂದೇ ಕೈ ಯೂಸ್ ಮಾಡ್ತಾ ಇದ್ದೇನೆ, ಒಂದ್ ಕೈಯಲ್ಲಿ ಮೊಬೈಲ್ ಪರವಾಗಿಲ್ಲ. ಇಟ್ಕೊಂಡಿದ್ದೇನೆ. ನೀವು ಏನಿಲ್ಲ. ಹೃದಯದಿಂದ ನೀವು ನೋಡಿ, ನಮಸ್ಕಾರ ಮಾಡೋದು ಹೃದಯದಿಂದ ಮಾಡಿದ್ರೆ ಸಾಕು. ಅರ್ಥ ಆಯ್ತಾ? ಆಯ್ತಣ್ಣ, ಹೇಳಿ. ಏನಿಲ್ಲಣ್ಣ, ಈ ನಡುವೆ ನನಗೆ ಹಲವಾರು ವರ್ಷಗಳ ಹಿಂದೆ ಕೆಲವು ನನ್ನ ಒಂದು ಸಂಸಾರದ ಜಂಜಾಟದಲ್ಲಿ ಕೆಲವು ತೊಂದರೆಗಳಾಗ್ತಾ ಇತ್ತು. ಅವಾಗ ಒಂಥರ ಭಯ ಫೀಲಿಂಗ್ ಆಗ್ತಾ ಇತ್ತು ಯಾವಾಗ್ಲೂನು. ಈಗ ಅಮರ ಗುರುಗಳನ್ನು ನಾನು ಧ್ಯಾನ ಮಾಡೋದ್ರಿಂದ, ಅವರ ನಿಮ್ಮ ಒಂದು ಮಾರ್ಗದರ್ಶನ ಅವ್ರು ಹೇಳಿದಾಗೆ ಮಾಡೋದ್ರಿಂದ ಅದು ಯಾವುದು ಇದ್ದಿದ್ದಿಲ್ಲ. ಇತ್ತೀಚೆಗೆ ಮತ್ತೆ ಅದು ಪ್ರಾರಂಭ ಆಗಿದೆ. ಈಗ ಏನಾಗಿದೆ ಅಂತಂದ್ರೆ, ನಾನು ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದೀನಿ. ಈ ಕ್ಷಣ ಅಮರ ಗುರುಗಳಾಗ್ಲಿ ಅಥವಾ ಕೃಷ್ಣನ್ ಪಾದಕ್ಕೆ ಸೇರೋದಾಗ್ಲಿ, ಆದ್ರೂ ಕೂಡ ಭಯ ಇಲ್ಲ ಅಂತಕ್ಕಂಥ ಒಂದು ಭಾವನೆಯಲ್ಲೇ ನಾನಿದ್ದೀನಿ, ಚಿಂತೆ ಇಲ್ಲ ಅಂತಕ್ಕಂಥ ಒಂದು ಭಾವನೆಯಲ್ಲಿ. ಈಗ ಈ ರೀತಿ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಕಾರಣ ಏನಂದ್ರೆ, ನೀವು ಎಷ್ಟೋ ಜನ್ಮದಲ್ಲಿ ಹಿಂದೆ ನೀವು ಮಾಡಿದ ಕರ್ಮಗಳು ಇವಾಗ ಬರ್ತಾ ಇದೆ. ಇದು ಬಂದು ನಿಮ್ದು ಕೊನೆ ಬರ್ತಾ ಆಗ್ಬೇಕಂತ ಗುರು ಅಮರ ಅವರು ಇಚ್ಛೆ ಪಡ್ತಾರೆ. ಅದಕ್ಕೆ ಅದೆಲ್ಲ ಕಾನ್ಸಂಟ್ರೇಟ್ ಆಗಿ ಕರ್ಮ ಬರ್ತಾ ಇದೆ ನಿಮ್ಗೆ ಇನ್ಮೇಲೆ. ಅದು ನಿಮ್ಗೆ ಸ್ವಲ್ಪ ಯು ಆರ್ ಫೀಲಿಂಗ್ ದ ಹೆವಿ ವೆಯ್ಟ್ ಆಫ್ ಇಟ್. ಆದ್ರೇನು ಬಿಕಾಸ್ ಆಫ್ ಗುರು ಅವರಾಸ್ ಗ್ರೇಸ್ ಈಸ್ ಗಿವಿಂಗ್ ಯು ದ ಸ್ಟ್ರೆಂತ್ ಟು ಸಸ್ಟೈನ್ ದಿಸ್ ಕೈಂಡ್ ಆಫ್ ಕರ್ಮ ಅಂಡ್ ಯು ವಿಲ್ ಓವರ್ಕಮ್ ಇಟ್ ಅಲ್ಟಿಮೇಟ್ಲಿ. ಆಮೇಲೆ ಇದು ಪ್ರವಾಸದಲ್ಲಿ ಇದ್ದಾಗ ನನಗೆ ಧ್ಯಾನ ಮಾಡಕ್ ಆಗ್ತಾ ಇಲ್ಲ. ಅವಾಗ ಗ್ಯಾಪ್ ಆಗ್ತಾ ಇದೆ. ಅದನ್ನು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಅಮರ್ ಅವ್ರ ಹತ್ರ ಮತ್ತು ಸಪ್ತ ಮಹರ್ಷಿಗಳ ಹತ್ರ. ಅದನ್ನ 90 days ಕಂಪ್ಲೀಟ್ ಮಾಡ್ತೀನಿ, ಬೇರೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಅಂತ ಮಾಡಿದ್ದೀನಿ. ನನಗೆ ಇಂಡಿವಿಜುವಲ್ ಆಗಿ ಕಳ್ಸಿ ನೀವು ನಮಸ್ತೆ ಅಂತ, ನಾನು ನೋಡ್ಬಿಟ್ಟು ಅದು ಮುಂದೆ ಏನ್ ಮಾಡ್ಬೇಕೋ ಹೇಳ್ತೀನಿ ನಾನು. ಅದು ಒಂದಣ್ಣ, ನಂದೊಂದು ಪರ್ಸನಲ್ ಇದು ಹಂಬಲ್ ರಿಕ್ವೆಸ್ಟ್, ಅದು ಸಾಧ್ಯವಾದ್ರೆ ಈಗ ನಾನು ಹೇಳಿದ್ನಲ್ವ, ಅದನ್ನ ಕಂಪ್ಲೀಟ್ ನಾವು ಸರೆಂಡರ್ ಆಗಿ ಧ್ಯಾನದಲ್ಲಿ ಕೂಡ್ತಾ ಇದ್ದೀನಿ. ನನಗೆ ಯಾವ ಸಮಯದಲ್ಲಿ 5 ನಿಮಿಷ 10 ನಿಮಿಷ ಸಮಯ ಸಿಕ್ಕದ್ರು ನಾನು ಅಮರ ಧ್ಯಾನ ಮಾಡ್ತಾನೋ, ನನಗೆ ಆನ್ಸರ್ ಕೇಳ್ತಾ ಇದ್ದೀನಿ. ಅದು ಒಂದು ಫೈನ್ ಡೇ ಬರ್ತದೆ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀನಿ. ಮುಂದಿನ ತಿಂಗಳ ನಾನು ಶ್ರಾವಣದಲ್ಲೇ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ, ಈಗ ಹಲವಾರು ಬಿಸ್ನೆಸ್ ಅನ್ನು ಮಾಡಿ ಪಾಪರ್ ಆಗಿ ಜೀರೋ ಆಗಿದ್ದೀನಿ. ಮತ್ತೆ ಈಗ ನಡೀತಕ್ಕಂಥ ನನ್ನ 65 years ಓಲ್ಡ್ ಅಲ್ಲೇ ನಾನು ಒಂದು ದೊಡ್ಡ ಒಂದು ದಂಧೆ ಪ್ರಾರಂಭ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟ ದಿನ ಏನೋ ಅನುಭವಿಸಿದೆ, ಈಗ ಮುಂದೆ ಅನುಭವಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನ ಮಾಡ್ಬೇಕು ಬೇಡವೋ, ಅದು ಒಂದಕ್ಕೆ ನನಗೆ ಆನ್ಸರ್ ಬೇಕಾಗಿದೆ. ತಮ್ಮಿಂದ ಏನಾದ್ರು ಮಾರ್ಗದರ್ಶನ ಸಿಗುತ್ತಂತ ಕೇಳ್ತಾ ಇದ್ದೀನಿ. ನೀವು ಹೃದಯಪೂರ್ವಕವಾಗಿ ಸಂಕಲ್ಪ ಮಾಡ್ಕೊಳ್ಳಿ ಗುರು ಅಮರ ಅವ್ರ ಹತ್ರ, ಈ ತರ ಐ ಆಮ್ ಗೋಯಿಂಗ್ ಟು ಟ್ರೈ ಎ ನ್ಯೂ ಬಿಸ್ನೆಸ್, ವೆದರ್ ಐ ಶುಡ್ ಟ್ರೈ ಆರ್ ನಾಟ್. ಡೆಫಿನೆಟ್ಲಿ ಅವ್ರು ನಿಮ್ಗೆ ಸೂಚನೆ ಕೊಡ್ತಾರೆ. ಯಾವ ತರ ಕೊಡ್ತಾರೆ ಅದು ನಿಮ್ಗೆ ಅರ್ಥ ಆಗ್ತದೆ. ಆಮೇಲೆ ಇನ್ ಕೇಸ್ ಅವರು ಓಕೆ ಅಂದ್ರೆ, ಆವಾಗ ಬಿಸ್ನೆಸ್ ಮಾಡಕ್ ಮುಂಚೆ ಏನ್ ಮಾಡಿ, ನೀವು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ನಿಮ್ ಮನೆ ದೇವ್ರು ಯಾರು? ಕುಕನೂರು ಮಹಾಮಾಯೆ. ಕುಕನೂರ್ ಅಂತ ಇದೆ, ಕುಂತಳ ನಗರ. ಮಹಾಮಾಯೆ. ಆ ತಾಯಿನ ನಿಮ್ ಮನಸ್ಸಿನಲ್ಲಿ ಇಟ್ಕೊಂಡು ಆ ತಾಯಿ ಹತ್ರ ಬೇಡ್ಕೊಳ್ಳಿ, ಅಮ್ಮ ಈ ತಾಯಿ ಈ ತರ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನೀವು ನನ್ಗೆ ಪಾರ್ಟ್ನರ್ ಆಗಿರಿ ಅಂತ ಆ ತಾಯಿ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು, ನೀವು ಬಿಸ್ನೆಸ್ ಮಾಡೋ ಮುಂಚೆ ಈ ತರ ಅಗ್ರಿಮೆಂಟ್ ಮಾಡ್ಕೊಂಡು, ಒಂದು ದಿವಸ 100 ರೂಪಾಯಿ ನನ್ಗೆ ಸಂಪಾದನೆ ಬಂದ್ರೆ ನಾನ್ ನಿಮ್ಗೆ 10 ರೂಪಾಯಿ ಕೊಡ್ತೀನಿ ಅಂತ ಒಂದು ಕಮಿಟ್ ಮಾಡ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದು ನಾನು. ಯು ಅರ್ನ್ 1 lakh or 1000 ಎಷ್ಟೋ, ನಿಮ್ಮ ಈ ಕಮಿಟ್ಮೆಂಟ್ ಇಷ್ಟು ಪರ್ಮನೆಂಟ್. ಈ ತರ ಮಾಡ್ಬಿಟ್ಟು ಆ ದುಡ್ಡು ಸಪರೇಟ್ ಆಗಿ ಹಿಡಿ. ಈ ತರ ಮಾಡಿದ್ರೆ ಆ ತಾಯಿಯನ್ನು ನಿಮ್ಗೆ ಏನಾದ್ರೂ ಕೆಟ್ಟ ಕರ್ಮ ಬರಂಗಿದ್ರೆ ಈ ಬಿಸ್ನೆಸ್ ನಲ್ಲಿ ಅದನ್ನ ಅವಳು ತಡೆ ಮಾಡ್ತಾಳೆ, ನಿಮ್ಗೆ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ. ಈ ದುಡ್ಡು ಸೇರ್ಸಿಟ್ಕೊಂಡು ಕೊನೆಯಲ್ಲಿ 1 ವರ್ಷ ಆದ್ಮೇಲೆ ಅದನ್ನ ತಕೊಂಡೋಗಿ ಎಲ್ಲಾದ್ರೂ ಆರ್ಫನೇಜೋ, ಓಲ್ಡ್ ಏಜ್ ಹೋಮು, ಬ್ಲೈಂಡ್ ಸ್ಕೂಲೋ ಎಲ್ಲೋ ನೀವೇ ಸ್ವಂತ ಹೋಗಿ ಅಲ್ಲಿ ನೋಡಿ ಏನ್ ಬೇಕು ಅಂತ ಖರೀದ್ ಮಾಡಿ ಅವ್ರಿಗೆ ಕೊಡಿ, ದುಡ್ಡು ಕೊಡಬೇಡಿ. ಈ ತರ ಮಾಡ್ಕೊಳ್ಳಿ, ಬಿಸ್ನೆಸ್ ಒಳ್ಳೇದಾಗ್ತದೆ.
ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆ, ನಿಮ್ಮ ಕೃಪೆ, ಎಲ್ಲ ನಿಮ್ಮ ಅಮರ ಒಂದು ಅವರ ನಂಬಿಕೆ ಅನುಗ್ರಹ, ಕರುಣೆ, ಕೃಷ್ಣನ ಅದು ಇದ್ದೇ ಪಾದಕ್ಕೆ ಇರ್ತದೆ. ಎಲ್ಲಾ ರೀತಿಯಿಂದ ಅರ್ಪಿಸಿದ್ದೀನಿ. ನೋಡಿ, ನೀವು ಅವ್ರನ್ನ ಗುರುವಾಗಿ ಸಂಪರ್ಕಿಸ್ತಿರೋ ಇಲ್ವೋ, ಅವ್ರು ಒಂದ್ಸತಿ ನಿಮ್ಮನ್ನ ಡಿಸೈಪಲ್ ತಗೊಂಡ್ರೆ ಅವ್ರು ಕಂಪ್ಲೀಟ್ ಆಗಿ ನಿಮ್ಮನ್ನ ನೋಡ್ಕೊಳ್ತಾರೆ. ಧನ್ಯವಾದಗಳು ಅಣ್ಣ. ನಮಸ್ಕಾರಪ್ಪ. ಕೃಷ್ಣಾರ್ಪಣಮಸ್ತು. ಆಯ್ತು. ಧನ್ಯವಾದಗಳು. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ಸರ್, ಹೌ ಟು ಫೈಂಡ್ ಔಟ್ ವಾಟ್ ಎವರ್ ಎನರ್ಜಿ ಇಸ್ ಕಮಿಂಗ್ ಔಟ್ ಇನ್ ಅವರ್ ಬಾಡಿ ಈಸ್ ಕಮಿಂಗ್ ಫ್ರಮ್ ಅಮರ ಗುರುಜಿ? ಅವಾಗ್ಲೇ ಪ್ರಶ್ನೆ ಕೇಳಿದ್ರಲ್ಲ, ಅದೇ ಅಣ್ಣ. ಹೌ ಟು ಫೈಂಡ್ ಔಟ್ ವೆದರ್ ವಾಟ್ ಎವರ್ ಎನರ್ಜಿ ಇಸ್ ಕಮಿಂಗ್ ಔಟ್ ಟು ಅವರ್ ಬಾಡಿ ಈಸ್ ಕಮಿಂಗ್ ಫ್ರಮ್ ಅಮರ ಗುರುಜಿ ಓನ್ಲಿ, ಸಿನ್ಸ್ ಸಮ್ ನೆಗೆಟಿವ್ ಎನರ್ಜೀಸ್ ಆಲ್ಸೋ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್ ಅಂತ ಕೇಳಿದ್ದಾರೆ. Say both negative and positive are existing in this world. ಇದು It is the creation of God. It is. No one can change or do anything about it. So when the positive energy comes, you will feel the vibration in your body, the hairs rising in your body, or any good auspicious thing happening in your body. When the negative energy goes, you will feel freeness in your in your physical body. You will feel the lightness of your body. All these things will happen. There are many ways wherein you can experience the grace of Amara. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ. ಅಣ್ಣ, ನೀವು ಒನ್ ಆಫ್ ದ ಸತ್ಸಂಗದಲ್ಲಿ ಹೇಳಿದ್ರಿ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದ್ರೆ ನಮ್ಗೆ ಡಿಸೈರ್ಡ್ ನಮ್ಮ ಡಿಸೈರ್ ನ ಅಚೀವ್ ಮಾಡ್ಬೋದಂತ. ಅಣ್ಣ, ಐ ಹ್ಯಾವ್ ಎ ಮೆಟೀರಿಯಲ್ ಡಿಸೈರ್. ಅಣ್ಣ, ಕ್ಯಾನ್ ಯು ಪ್ಲೀಸ್ ಗೈಡ್ ಮೀ ಹೌ ಟು? ಇಲ್ಲ. Pavitra, it is wrong. I have not said like that. They have misunderstood the statement. No. If If you we are a maintain brahmacharya, brahmacharya, we will get our. If we maintain brahmacharya, in one of the meeting you said if we maintain brahmacharya, we will get our desire. Atra. No, that is wrong. If you maintain brahmacharya and remain as a brahmacharya, you will grow up in the spirituality, and in spiritualism, you will reach your goal of spiritualism very easily. That's what I have said. Okay, Anna. Not any material desires. ಐ ಥಿಂಕ್ ಇದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬಂದಿತ್ತಂದ್ರೆ 48 ಡೇಸ್ ಒಂದು ಅಣ್ಣ ಪೂಜೆ ಮಾಡಿದ್ರಲ್ಲ, ಅವಾಗ ಅವ್ರು ಕೇಳಿದ್ರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ಬೇಕಾ ಈ 48 ದಿನ ಅಂತ. ನೀವು ಆ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಆನ್ಸರ್ ಮಾಡಿದ್ರಿ. ಬಟ್ ಐ ಥಿಂಕ್ ಅದು ಬಂದು yes, that was specific. No, that is Vrata Nishthe adu. You Yes, have to be 48 days brahmacharya, then only whatever you ask for, it will come true. So Yes. Adana, they shouldn't generalize it. yes, Let them understand to only that portion. yes ಅಣ್ಣ. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ನಾಳೆ ಗುರು ಪೂರ್ಣಿಮೆಯ ಮಹತ್ವ ಏನು ಅಂತ ಕೇಳಿದ್ದಾರೆ. ಮತ್ತೆ ಸಿಗ್ನಿಫಿಕೆನ್ಸ್ ಆಫ್ ಟುಮಾರೋಸ್ ಮನೋವತಿ ಪೂಜಾ ಆನ್ ಗುರು ಪೂರ್ಣಿಮಾ ಅಂತ ಕೇಳಿದ್ದಾರೆ. ಅಮ್ಮ, ಗ್ರೂಪ್ ನಲ್ಲಿ ಹಾಕಿದ್ದೀವಿ, ನೀಟಾಗಿ ಹಾಕಿದ್ದೀವಿ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ. Why don't these people see in the group? Let them see the group, scroll back and see what they have to do on a Guru Purnima. And even coming to Manavati, also it has been explained very clearly. Let them not think we can spoon feed them every time. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಓಕೆ ಅಣ್ಣ, ಇವತ್ತು ಐ ಥಿಂಕ್ ಎಲ್ಲಾ ಪ್ರಶ್ನೆಗಳು ಮುಗ್ದಿದೆ. ಇವಾಗ ಎಲ್ಲಾ ಪ್ರಶ್ನೆಗಳಿಗೂ ಸಮಾಧಾನದಿಂದ ಉತ್ತರ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗೈಡಿಂಗ್ ಅಣ್ಣ. ಅಂಡ್ ಸಿ ಯು ಟುಮಾರೋ ಇನ್ ಮನೋವತಿ ಅಣ್ಣ. ಧನ್ಯವಾದಗಳು. Namaskaram. ಶ್ರೀಕೃಷ್ಣ. Pavitra, one thing. When people are coming to Manavati, ask them not to bring any flowers, because already flower decoration is being done and no flowers can be added to the flowers which are being decorated. Okay, it will be a waste. So ask them not to waste their money. In that case, if they want to bring something, let them bring fruits or sweets. ಓಕೆ ಅಣ್ಣ. ಇಟ್ ಈಸ್ ಫಾರ್ ಟುಮಾರೋಸ್ ಇನ್ಸ್ಟ್ರಕ್ಷನ್ ಅಲ್ವಾ ಅಣ್ಣ? Only tomorrow. Yes, it's not a general. ಎಸ್ ಅಣ್ಣ. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. Namaskaram. ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. Sri Krishna Arpanastu. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ತೆ. Sir, yes, sir. Anita.